ಕಾರಣ ಏನೇ ಇರ್ಲಿ ನಿವಾರಣೆಗೆ ಇರೋದು ಒಂದೇ ಅಮೃತೋನಿ ಗ್ಯಾಸ್ಟ್ರಿನ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಬ್ಯಾಕ್ ಪೇನ್ ಬಗ್ಗೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಪ್ತಮಿ. ನಾನು ಬೇಸಿಕಲಿ ಚಿಕ್ಕಮಂಗ್ಳೂರವಳು. ನಾನು ಫಿಟ್ನೆಸ್ ಮಾಡೆಲ್ ಆಗಿ ಫಿಟ್ ಸ್ಟುಡಿಯೋದಲ್ಲಿ ವರ್ಕ್ ಮಾಡ್ತಿದ್ದೀನಿ. ಈ ಫಿಟ್ನೆಸ್ ಮಾಡೆಲ್ ಅಂಥೇಳಿ ಅಂತ ನನಗೆ ಒಂದು ಟೈಟಲ್ ಬರೋಕ್ಕೆ ನನ್ನ ಕೋಚ್ ಮಿಸ್ಟರ್ ಸವೀನ್ನೇ ಕಾರಣ. ನಂದು ಅಚೀವ್ಮೆಂಟ್ಸ್ ಬಂದ್ಬಿಟ್ಟು ನಾನು ಲಾಸ್ಟ್ ಮಂತಲ್ಲಿ ಸಿಂಗಾಪುರಲ್ಲಿ ನಮಗೆ ಇಂಡಿಯಾನ ರೆಪ್ರೆಸೆಂಟ್ ಮಾಡೋಕ್ಕಿತ್ತು ಫಿಟ್ ಮಾಡೆಲ್ ಅಂಥೇಳಿ ಅಂತ. ಸೊ ಇವ್ರ ಅಂಡರ್ ನಾನು 1.5 year ಟ್ರೈನಿಂಗ್ ತೊಗೊತಾ ಇದ್ದೀನಿ. ಸೊ ಈ ಟ್ರೈನಿಂಗಲ್ಲಿ ಲೈಕ್ ಒಳಗೆ ದ ಕಾನ್ಫಿಡೆನ್ಸ್ ಅವ್ರು ಕೊಟ್ಟಿರೋದ್ರಿಂದ ಆ ಸ್ಟೇಜ್ನ ನಾನು ರೆಪ್ರೆಸೆಂಟ್ ಮಾಡಿದ್ದೆ. ಆ್ಯಂಡ್ ಟುಡೇ ಐ ಹ್ಯಾವ್ ಬೀನ್ ಕಾಲ್ಡ್ ಆಸ್ ಅ ಫಿಟ್ನೆಸ್ ಮಾಡೆಲ್ ಈ ಅಚೀವ್ಮೆಂಟಿಂದ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಬ್ಯಾಕ್ ಪೇನ್ ಬಗ್ಗೆ, ವೇರ್ ಲಾಟ್ ಆಫ್ ವಿಮೆನ್ಸ್ ಆರ್ ಸಫರಿಂಗ್ ಬಿಕಾಸ್ ಆಫ್ ಬ್ಯಾಕ್ ಪೇನ್. ಇವಾಗ ಬಂದು ಮೆನ್ಸ್ಟ್ರಲ್ ಸೈಕಲ್ಸ್ ಇರ್ಬೋದು, ಇಲ್ಲ ಅಂತಂದರೆ ಪೋಸ್ಟ್ ಪ್ರೆಗ್ನೆನ್ಸಿ ಇರ್ಬೋದು, ಮತ್ತು ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ಇರ್ಬೋದು, ತುಂಬ ಕುತ್ಕೊಳ್ಳೋದ್ರಿಂದ ಅವ್ರಿಗೆ ಬ್ಯಾಕ್ ಪೇನ್ ಬರುತ್ತೆ. ಸೊ ಇದ್ರ ಬಗ್ಗೆ ನಾನು ಮನೇಲಿ ಇದ್ಕೊಂಡು ಏನು ವರ್ಕೌಟ್ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂಥೇಳಿ ಅಂತ ಇವತ್ತು ಹೇಳ್ಕೊಡ್ತೀನಿ. ಈ ಫಸ್ಟ್ ವರ್ಕೌಟ್ ಬಂದ್ಬಿಟ್ಟು ಪೆಲ್ವಿಕ್ ಬ್ರಿಡ್ಜ್ ಅಂಥೇಳಿ ಅಂತ. ಇದನ್ನು ಲೋವರ್ ಬ್ಯಾಕ್ ಪೇನಿಗೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಆರಾಮಾಗಿ ಈ ರೀತಿ ಮಲ್ಕೊಬೇಕು. ಕೈನ ಸೈಡಲ್ಲಿ ಇಟ್ಕೊಳ್ಳಿ. ಇವಾಗ ಕಾಲನ್ನ ಎರಡನ್ನೂ ಒಟ್ಟಿಗೆ ಜೋಡಿಸ್ಕೊಬೇಕು, ಹತ್ರ ಇಟ್ಕೊಬೇಕು. ಆಮೇಲೆ ನಿಮ್ಮದು ಇವಾಗ ಈ ಹಿಪ್ನ ಮೇಲೆ ತೊಗೊಬೇಕಾದ್ರೆ ನಿಮ್ಮದು ಹೋಲ್ ಬಾಡಿ ವೆಯ್ಟ್ನ ಹೀಲಲ್ಲಿ ಇಟ್ಕೊಬೇಕು. ಸೊ ಇವಾಗ ನೀವು ಹೀಲ್ ಎತ್ತಿದಾಗ ನಿಮ್ಮ ಗ್ಲೂಟ್ಸ್ನ ಟೈಟ್ ಮಾಡಬೇಕು ಆ್ಯಂಡ್ ಈ ಪಾರ್ಟ್ನ ಅಬ್ಡಮನ್ ಪಾರ್ಟ್ನ ಟೈಟ್ ಮಾಡ್ಕೊಬೇಕು. ದಿಸ್ ಇಸ್ ಹೌ it works. 3 4 5 6 7 8 9 10. ಈ ವರ್ಕೌಟ್ ಬಂದ್ಬಿಟ್ಟು ಎಲ್ಲ ಏಜ್ ಗ್ರೂಪ್ ಅವರು ಮಾಡ್ಬೋದು. ಯಾವ ಏಜ್ಗೂ ಇದರಲ್ಲಿ ಬಾರ್ ಅನ್ನೋದು ಯಾವುದೂ ಇಲ್ಲ. ಇದು ಬಂದ್ಬಿಟ್ಟು ಮೇಯ್ನ್ಲಿ ನಿಮ್ಮ ಫೋಕಸ್ ಬಂದು ಲೋವರ್ ಬ್ಯಾಕ್ ಪೇನಿಗೆ, ಲೋವರ್ ಬ್ಯಾಕ್ ಸ್ಟ್ರೆಂಥಿಂಗ್ ಮಾಡುತ್ತೆ, ಗ್ಲೂಟ್ ಸ್ಟ್ರೆಂಥಿಂಗ್ ಮಾಡುತ್ತೆ. ಆ್ಯಂಡ್ ಯಾರಿಗೆ ಆದ್ರೂ ಮೈಲ್ಡ್ ಪೇಯ್ನಿಂದ ಸಿವಿಯರ್ ಪೇಯ್ನ್ ಇರೋರು ಮಾಡ್ಬೋದು, ಬಟ್ ತುಂಬ ಓವರ್ ಎಕ್ಸಾಸ್ಟ್ ಆಗಿ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಬಿಗಿನರ್ಸ್ ಬಂದ್ಬಿಟ್ಟು 12 to 15 ವೇರಿಯೇಷನ್ಸಿಂದ ಸ್ಟಾರ್ಟ್ ಮಾಡಿ ಹೋಗ್ತಾ 15 to 20 ಅಂಥೇಳಿ ಅಂತ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ 4 sets. ಬಟ್ ಮಿಸ್ ಮಾಡ್ದಲೇ ತುಂಬ ಬ್ಯಾಕ್ ಪೇನ್ ಇರೋರು ಎವ್ರಿ ಸಿಂಗಲ್ ಡೇ ಮನೇಲಿ ಕುತ್ಕೊಂಡು ಮಾಡ್ಬೋದು ಅಂತ ವರ್ಕೌಟ್ ಇದು. ಅಮೃತೋನಿ ಗ್ಯಾಸ್ಟ್ರಿನ್ ಅಜೀರ್ಣ, ಅಸಿಡಿಟಿ, ಗ್ಯಾಸ್ ಟ್ರಬಲ್ ಈ ಎಲ್ಲ ಪ್ರಾಬ್ಲಮ್ ದೂರ ಮಾಡುತ್ತೆ. ಕಾರಣ ಏನೇ ಇರ್ಲಿ ನಿವಾರಣೆಗೆ ಇರೋದು ಒಂದೇ ಅಮೃತೋನಿ ಗ್ಯಾಸ್ಟ್ರಿನ್. ಈಗ ಸೆಕೆಂಡ್ ವರ್ಕೌಟು, ಇದ್ರ ಹೆಸರು ಬಂದು ಸಿಂಗಲ್ ಲೆಗ್ ಪೆಲ್ವಿಕ್ ಬ್ರಿಡ್ಜ್ ಅಂಥೇಳಿ ಅಂತ. ಇದು ಹೆಂಗೆ ಮಾಡಬೇಕು ಅಂತೇಳಿ ಅಂತ ಹೇಳ್ಕೊಡ್ತೀನಿ. ಇದು ಮೊದಲಿನ ವರ್ಕೌಟ್ ಥರನೇ. ರಿಲ್ಯಾಕ್ಸ್ಡ್ ಆಗಿ ಮಲ್ಕೊಳ್ಳಿ, ಕೈಗಳು ಸೈಡಲ್ಲಿ ಇರಬೇಕು. ಆಮೇಲೆ ಎರಡೂ ಕಾಲನ್ನ ಒಟ್ಟಿಗೆ ಇಟ್ಕೊಳ್ಳಿ. ಬಟ್ ನೀವು ರೇಸ್ ಮಾಡಬೇಕಾದ್ರೆ ಬರೀ ಸಿಂಗಲ್ ಲೆಗ್ ಮಾತ್ರ ಮಾಡೋಕ್ಕೆ. ಆ್ಯಂಡ್ ಒಂದು ಪ್ರೆಷರ್ನ ನಿಮ್ಮ ಹೀಲಲ್ಲಿ ಇಟ್ಕೊಂಡಿರ್ತೀರ, ಫಸ್ಟ್ ಟೈಮ್ ಹೆಂಗೆ ಎಕ್ಸ್ಪ್ಲೇನ್ ಮಾಡಿದೆ ಹಾಗೇ. ಸೊ ಇದು ಬಂದ್ಬಿಟ್ಟು ವೇರ್ ನಿಮ್ಮ ಗ್ಲೂಟ್ಸ್ನ ಟೈಟ್ ಮಾಡಬೇಕು ಇದನ್ನು, ಆ್ಯಂಡ್ ಸಿಂಗಲ್ ಲೆಗ್ನ ರೇಸ್ ಮಾಡ್ಕೊಂಡು ಹೋಗಬೇಕು. ತುಂಬ ಪ್ರೆಷರ್ ಹಾಕ್ಬಿಟ್ಟು ಮಾಡೋಕ್ಕೆ ಹೋಗಬೇಡಿ. ಟೆನ್ ರೆಪಿಟೇಷನ್ಸ್ ಮಾಡಬೇಕು. 10 ರೆಪಿಟೇಷನ್ಸ್ ಆದಮೇಲೆ ಮತ್ತೆ ನೀವು ಒಂದು ಕಾಲನ್ನ ಕೆಳಗಿಳಿಸಿ ಲೆಫ್ಟ್ ಲೆಗ್ನ ರೇಸ್ ಮಾಡಿ. Five, 6, 7, 8, 9, 10. Relax.
ಇದು ನಿಮಗೆ ಮೊದಲನೇ ವೇರಿಯೇಷನ್ ಏನು ಹೇಳ್ಕೊಟ್ಟೆ ಅದೇ ರೀತಿ ಇದನ್ನು, ಬಟ್ ಸ್ವಲ್ಪ ಅಡ್ವಾನ್ಸ್ಡ್ ಆಗಿರುತ್ತೆ. ಇದನ್ನು ತುಂಬ ಎಕ್ಸಾಜುರೇಟ್ ಮಾಡ್ಕೊಂಡು ಮಾಡೋಕ್ಕೆ ಹೋಗ್ಬಿಡಿ. ಈಚ್ ಲೆಗ್ ಬಂದ್ಬಿಟ್ಟು 10 ರೆಪಿಟೇಷನ್ಸ್ ಮಾಡಬೇಕು. ಇದನ್ನು ಅಷ್ಟೇ 3 to 4 ಸೆಟ್ಸು. ಇಫ್ ಇನ್ ಕೇಸ್ ನಿಮಗೆ ಏನಾದರೂ ಪೇನ್ ಇನ್ಕ್ರೀಸ್ ಆಯಿತು, ಇಲ್ಲ ತುಂಬ ಮೇಜರ್ ಬ್ಯಾಕ್ ಪೇನ್ ಇರೋರು ಇದನ್ನು ಸ್ವಲ್ಪ ನೋಡ್ಕೊಂಡು ಮಾಡಬೇಕು. ಇಫ್ ಇನ್ ಕೇಸ್ ತುಂಬ ಪೇನ್ ಇದೆ ಅಂತಂತಂದರೆ ಪ್ಲೀಸ್ ನಿಮ್ಮದು ಟ್ರೈನರ್ಸೋ ಇಲ್ಲ ನಿಮ್ಗೆ ಯಾರು ಕೋಚ್ ಇರ್ತಾರೋ ಇಲ್ಲ ನಿಮ್ಮ ಡಾಕ್ಟರ್ಸ್ನ ಒಂದ್ಸಲ ಕೇಳ್ಕೊಂಡ್ಬಿಟ್ಟು ಇದನ್ನು ನೀವು ವರ್ಕೌಟ್ ಮಾಡಿ. ಇದು 3rd ವೇರಿಯೇಷನ್ ಬಂದ್ಬಿಟ್ಟು ಈ ಬ್ಯಾಂಡ್ ಯೂಸ್ ಮಾಡ್ಕೊಂಡು ಮಾಡೋ ಅಂಥ ವರ್ಕೌಟು. ಇದು ಬಂದ್ಬಿಟ್ಟು ಬ್ರೆಸ್ಟ್ ಫೀಡ್ ಮಾಡೋ ವಿಮೆನ್ಸಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ವೇರಿಯೇಷನ್ ಮಾಡಬೇಕು ಅಂತಂದರೆ ಮಂಡಿ ಊರ್ಕೊಂಡು ಮಾಡಬೇಕು. ಇವಾಗ ನೀವು ಕೂತಿರೋ ಪೊಸಿಷನಲ್ಲೇ ಮಂಡಿ ಊರ್ಕೊಳ್ಳಿ ಆ್ಯಂಡ್ ಈ ಬ್ಯಾಂಡ್ನ ಕೈಗೆ ಹಿಂಗೆ ಹಾಕ್ಕೊಬೇಕು. ಲೈಕ್ ವೇ ಯು ಸ್ಟ್ರೆಚ್, ನಿಮ್ಮ ಅಪ್ಪರ್ ಬಾಡಿ ಫುಲ್ ಸ್ಟ್ರೆಚ್ ಆಗಿರಬೇಕು. ಆಮೇಲೆ ಯು ಸ್ಟ್ರೆಚ್ ದ ಬ್ಯಾಂಡ್ ಆ್ಯಂಡ್ ಯು ಲೀವ್ ಇಟ್ ಡೌನ್. ಈ ಬ್ಯಾಂಡ್ನ ಲೂಸ್ ಆಗಕ್ಕೆ ಬಿಡಬೇಡಿ. ಇದನ್ನು ನೀವು 10 repetitions to 12 repetitions ಮಾಡಬೇಕು. ಇದು ಬಂದ್ಬಿಟ್ಟು ಬ್ರೆಸ್ಟ್ ಫೀಡಿಂಗ್ ಮದರ್ಸಿಗೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದನ್ನು 4 sets ಟ್ರೈ ಆ್ಯಂಡ್ ಡೂ ಇಟ್, 3 max 4. Two, 3, 4, 5, 6, 7, 8, 9, 10. 30 seconds ಬ್ರೇಕ್ ತಗೊಳ್ಳಿ. ಮತ್ತು ಹಿಂಗೆ ಇದನ್ನು 10 repetitions 4 sets ಮಾಡಬೇಕು. 5, 6, 7, 8, 9, 10. 1, 2, 3, 4, 5, 6, 7, 8, 9, 10. 1, ರಿಲ್ಯಾಕ್ಸ್. ಈ ವರ್ಕೌಟ್ ಬಂದ್ಬಿಟ್ಟು ಮೇಜರಾಗಿ ಬ್ರೆಸ್ಟ್ ಫೀಡಿಂಗ್ ವಿಮೆನ್ಸಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅವರು ಯಾವಾಗಲೂ ಮಗುನ ಬ್ರೆಸ್ಟ್ ಫೀಡ್ ಮಾಡಬೇಕಾದ್ರೆ ಕೈಯಲ್ಲಿ ಇಟ್ಕೊಂಡಿರ್ತಾರೆ, ಇಲ್ಲಾಂದರೆ ಮಗು ಮಲಗಲ್ಲ ರಗಳೆ ಮಾಡ್ತಿದೆ ಅಂತಂದರೆ ಕೈಯಲ್ಲಿ ಇಟ್ಕೊಬೇಕಾಗಿ ಬರುತ್ತೆ. ಆವಾಗ ತುಂಬ ಸೈಡ್ಗಳು ಪೇಯ್ನ್ ಆಗೋದು ಎಲ್ಲ ವಿಮೆನ್ಸಿಗೂ ಇದ್ದೇ ಇರುತ್ತೆ ಇದು. ಸೊ ಇದು ನೀವು 4 repetitions ಮಾಡಿ. ಸೊ 10 sets. ಬಟ್ ತುಂಬ ಎಕ್ಸಾಜುರೇಟ್ ಮಾಡ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ಪೇಯ್ನ್ ಮತ್ತು ಅದರಿಂದನೂ ಪೇಯ್ನ್ ಬಂದೇ ಬರುತ್ತೆ. ಬಟ್ ಸ್ಟಿಲ್ ನೀವು ಇದನ್ನು ಎಷ್ಟು ಸ್ಲೋ ಮೂಮೆಂಟಲ್ಲಿ ತೊಗೊಂಡು ಹೋಗ್ತೀರೋ ಅಷ್ಟು ಒಳ್ಳೆಯದು. ಆ್ಯಂಡ್ ಇದರಿಂದ ಬಂದ್ಬಿಟ್ಟು ನೀವು ನಿಮ್ಮದು ಬ್ಯಾಕ್ ಇರ್ಬೋದು, ಇಲ್ಲ ನಿಮ್ಮ ಚೆಸ್ಟ್ ಅಪ್ಲಿಫ್ಟ್ ಆಗುತ್ತೆ, ಪ್ಲಸ್ ರ್ಯಾಂಬಾಯ್ಡ್ಸ್ ಇರ್ಬೋದು, ಟ್ರ್ಯಾಪ್ಸ್ ಇರ್ಬೋದು, ಎಲ್ಲದಕ್ಕೂ ನಿಮಗೆ ಒಂದು ರಿಲೀಫ್ ಸಿಗುತ್ತೆ. ಸೊ ಇದನ್ನೆಲ್ಲ ಮನೇಲಿ ಕೂತ್ಕೊಂಡು ಟ್ರೈ ಮಾಡಬೇಕು ಅಂತ ಒಂದು ವರ್ಕೌಟ್. ಈ 3 ವೇರಿಯೇಷನ್ಸ್ ನಾನು ಇವಾಗ ಏನು ಹೇಳ್ಕೊಟ್ಟೆ ಇದು ನೀವು ಮನೇಲೇ ಮಾಡ್ಬೋದಂಥ ವರ್ಕೌಟು. ಸೊ ನಿಮ್ಗೆ ಇದರಿಂದ ಏನೇ ಇಶ್ಯೂಸ್ ಇರ್ಬೋದು, ಇದರಿಂದ ಒಳ್ಳೆಯದು ಆಗಿರ್ಬೋದು, ಇಲ್ಲ ನಿಮ್ಗೆ ಇದರಿಂದ ಏನಾದರೂ ನೋವು ಜಾಸ್ತಿ ಆಗಿರ್ಬೋದು, ಪ್ಲೀಸ್ ಕಮೆಂಟ್ ಮಾಡಿ, ಇದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಮೋರೋವರ್ ಇದಕ್ಕಿಂತ ಜಾಸ್ತಿ ಇನ್ನೇನು ನೆಕ್ಸ್ಟ್ ನಿಮ್ಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದೆ ಅಂಥೇಳಿ ಅಂತ ಯಾರಾದರೂ ಸಫರ್ ಆಗ್ತಿರೋರು ಇದ್ದರೆ ನನಗೆ ಕಮೆಂಟ್ ಮಾಡಿ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.